ಈ ದಿನ ವಿಶೇಷವಾಗಿತ್ತು. ನಮ್ಮ ದಕ್ಷಿಣದ ಅಧಿಪತಿಗಳು ಶೃಂಗೇರಿ ಜಗದ್ಗುರುಗಳು ಈ ಸಂದರ್ಭದಲ್ಲಿ ಇಲ್ಲಿಗೆ ಬಂದಿರ್ತಾರೆ. ಭಾಳ ಚೆನ್ನಾಗಿತ್ತು. ಅವರ ಪ್ರವಚನವನ್ನು ಮತ್ತು ಅವರ ಆಶೀರ್ವಾದವು ಭಾಳ ವಿಜೃಂಭಣೆಯಿಂದ ನಡೆದು ಈ ಕಾರ್ಯಕ್ರಮ ಭಾಳ ಸೊಗಸಾಗಿತ್ತು. ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯನ ತಿಳಿಸ್ತೀವಿ. ನಾನು ಇಲ್ಲಿ ಕನ್ನಿಕಾ ಪರಮೇಶ್ವರಿ ಅಮ್ಮನವರ ಕುಂಭಾಭಿಷೇಕಕ್ಕೆ ಬಂದಿದ್ದು ಭಾಳ ಖುಷಿಯಾಗಿದೆ. ಅವ್ರು ಹೇಳಿದ್ದಂಥ ಭಾಷಣೆಯನ್ನು ಎಲ್ಲರೂ ಮುಂದೆ ನಡ್ಸ್ಕೊಂಡು ಹೋಗಬೇಕು, ಆ ಎಲ್ಲ ಸಂಪ್ರದಾಯಗಳನ್ನ ಎಲ್ಲ ಆಚರಣೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಆಚರಿಸಲೇಬೇಕು, ಅದು ನಮ್ಮ ಕರ್ತವ್ಯ. ಯಾವೊಂದು ಕಾರಣಕ್ಕೂ ದೈವಭಕ್ತಿ ಅನ್ನೋದು ನಮ್ದು ಯಾವತ್ತೂ ಕೈ ಬಿಡಲ್ಲ ಅನ್ನೋ ಆ ನಂಬಿಕೆಯನ್ನು ನಾವು ಇಟ್ಕೊಂಡು ಮುಂದೆ ಆಚರಿಸ್ಕೋಬೇಕು. ಸದಾಶಿವಸಮಾರಭ್ಯಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರ. ಇವತ್ತು ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ನಮ್ಮ ತುಮಕೂರಿಗೆ ಸಮೀಪವಾದಂತಹ ಸೋಮಪುರಕ್ಕೆ ಆಗಮಿಸಿದ್ದಾರೆ. ಅದು ನಮ್ಮ ಪೂರ್ವಜನ್ಮದ ಸುಕೃತ ಅಂತಲೇ ಹೇಳ್ಬೋದು. ಈಗ ಇನ್ನೇನು ಹತ್ತಿರದಲ್ಲೇ ಶಂಕರ ಜಯಂತಿ ಇದೆ. ಇಂತಹ ಒಂದು ಸುಸಂದರ್ಭದಲ್ಲಿ ಜಗದ್ಗುರುಗಳು ನಮ್ಮ ಈ ಸೋಮಪುರ ಗ್ರಾಮಕ್ಕೆ ಆಗಮಿಸಿ ಎಲ್ರಿಗೂ ಆಶೀರ್ವಾದ ಮಾಡಿರುವಂಥದ್ದು ನಮ್ಮ ಒಂದು ಪೂರ್ವಜನ್ಮದ ಸುಕೃತ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ವಾಸವಿ, ಜೈ ಜೈ ವಾಸವಿ. ಸಮಸ್ತ ಆರ್ಯವೈಶ್ಯ ಕುಲ ಬಂಧುಗಳಿಗೆ ಇದೊಂದು ಸಿಹಿ ಸುದ್ದಿ. ಏನಕ್ಕೆ ಅಂದರೆ 70ನೇ ವಾಸವಿ ಕನ್ಯಕಾ ಪರಮೇಶ್ವರಿ ಪುನಃ ಪ್ರತಿಷ್ಠಾಪನೆ ನಡೆದಿದೆ. ಸೊ ತುಂಬ ಅಂದರೆ ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ತುಂಬ ಜನ ಬಂದಿದ್ದಾರೆ. ಮನಸ್ಸಿಗೆ ತುಂಬ ಖುಷಿ ಆಗ್ತಾ ಇದೆ. ಮತ್ತು ಜಗದ್ಗುರುಗಳು ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರು ಆಗಮನಿಸಿದ್ದಾರೆ. ಸೊ ಅವರ ಆಶೀರ್ವಾದ ತಗೊಳ್ಳೋದು ಮತ್ತು ಅವ್ರನ್ನ ಡೈರೆಕ್ಟಾಗಿ ಯಾವಾಗಲೂ ಟಿ ವಿನಲ್ಲಿ ನೋಡ್ತಾ ಇದ್ವಿ, ಅವ್ರನ್ನ ಡೈರೆಕ್ಟಾಗಿ ನೋಡಿ ತುಂಬ ಮನಸ್ಸು ಖುಷಿಯಾಗಿದೆ. ಒಂಥರ ತುಂಬ ಪೀಸ್ಫುಲ್ ಫೀಲಿಂಗ್ ಬರ್ತಾ ಇದೆ. ಸೊ ಫೀಲಿಂಗ್ ವೆರಿ ಹ್ಯಾಪಿ ಅಬೌಟ್ ಇಟ್. ನಮ್ಮ ದಾಬಸ್ಪೇಟೆಯಲ್ಲಿ ವಾಸವಿ ದೇವಸ್ಥಾನ ಪ್ರತಿಷ್ಠಾಪನೆಯಾಗಿ 70 ವರ್ಷ ಆಗಿದೆ. ಇವತ್ತು ವಾಸವಿ ದೇವಸ್ಥಾನದಲ್ಲಿ ಅಮ್ಮನವರ ಪ್ರತಿಷ್ಠಾಪನೆ, ಅಷ್ಟಬಂಧ, ಬ್ರಹ್ಮ ಕುಂಭಾಭಿಷೇಕ, ಆಮೇಲೆ ಶಿಖರ್ ಕುಂಭಾಭಿಷೇಕ ಹಾಗೂ ವಾಸವಿ ಭವನ ಶಂಕುಸ್ಥಾಪನೆ ಇವೆಲ್ಲ ದಿಗ್ವಿಜಯವಾಗಿ ನಡೆಸಿಕೊಟ್ಟಿದ್ದಾರೆ. ನಮ್ಮ ಜಗದ್ಗುರುಗಳಾದ ಶೃಂಗೇರಿ ಮಠಾಧೀಶ್ವರು ಅವರು ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ಬಂದು ನಮ್ಮೆಲ್ಲರಿಗೂ ಅವರ ಪಾದಸ್ಪರ್ಶದಿಂದ ನಮ್ಮನ್ನೆಲ್ಲರೂ ನಮ್ಮ ದಾಬಸ್ಪೇಟೆ ಜನಗಳಿಗೆಲ್ಲ ಪಾವನ ಮಾಡಿದ್ದಾರೆ. ನಾವು ಬಹಳಷ್ಟು ಪುಣ್ಯ ಮಾಡಿದ್ದೀವಿ. ಅವರ ದರ್ಶನ ಮಾಡೋಕ್ಕೆ, ಅವರ ಪಾದ ನಮ್ಮ ದಾಬಸ್ಪೇಟೆ ನೆಲ್ಲನ್ನು ಮುಟ್ಟಿಸಿದ್ದಕ್ಕೆ ತುಂಬ ಸಂತೋಷ ಆಯಿತು. ಅವರು ಕರೆದ ತಕ್ಷಣ ಬಂದು ನಮ್ಮೆಲ್ಲ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನಡೆಸ್ಕೊಟ್ಟಿದ್ದಕ್ಕೆ ಅವರಿಗೆ ತುಂಬ ವಂದನೆಗಳು. ಇಲ್ಲಿ ಸ್ವಾಮಿಗಳ ಪೂಜೆ ಹಾಗೂ ದೇವಸ್ಥಾನದ ಉದ್ಘಾಟನಾ ಸಮಾರಂಭ ತುಂಬ ಅತ್ಯೋಮುಖವಾಗಿ ನಡೆದಿದೆ. ದಾಬಸ್ಪೇಟೆಯ ಸಮಸ್ತ ಜನ ಹಾಗೂ ಬೆಂಗಳೂರು ಸುತ್ತಮುತ್ತಲಿನ ಜನ ಹಾಗೂ ಪರರ ಊರುಗಳಿಂದ ಬಂದು ಈ ಸುಸಂದರ್ಭವನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಇಲ್ಲೇ ಪ್ರತಿಯೊಂದು ವಿಷಯವೂ ತುಂಬ ಸುಸಜ್ಜಿತವಾಗಿ ಅಚ್ಚುಕಟ್ಟಾಗಿ ನಡೆದಿದೆ. ನಮ್ಮಗಳಿಗೆ ಶೃಂಗೇರಿ ಸ್ವಾಮಿಗಳ ಆಶೀರ್ವಚನ ತುಂಬಾ ಚೆನ್ನಾಗಿ ಬಂದಿದೆ. ಈ ಸಂದರ್ಭ ನಮಗೆ ತುಂಬಾ ಖುಷಿಪಟ್ಟಿದೆ. ಎಲ್ರಿಗೂ ಒಳ್ಳೆಯದಾಗಲಿ.